ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ಇವತ್ತು ನಾನು 2 ಥರದ ಸ್ನ್ಯಾಕ್ಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದು 2 ರೀತಿಯ ಕಟ್ಲೆಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ರೈಸ್ ಕಟ್ಲೆಟ್. ನಿಮ್ಮ ಮನೇಲಿ ಏನಾದರೂ ಮಧ್ಯಾಹ್ನದ ಅನ್ನ ಮಿಗಿಲಿದ್ರೆ ಅದನ್ನು ಸಾಯಂಕಾಲ ಕಟ್ಲೆಟ್ ಮಾಡೋಕ್ಕೆ ಹೇಗೆ ಬಳಸ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಎರಡನೇದಾಗಿ ಓಟ್ಸ್ ಕಟ್ಲೆಟ್ ಮಾಡೋದನ್ನ ತೋರಿಸ್ತೀನಿ. ಮತ್ತು ಇದು ಎರಡರ ಜೊತೆಗೆ ನಾನು ಒಂದು ಅಕಾಂಪ್ಲಿಷ್ಮೆಂಟ್ ಅಂದರೆ ಒಂದು ಚಟ್ನಿ ತೋರಿಸ್ತಾ ಇದ್ದೀನಿ. ಚಟ್ನಿ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ಅದು ಕೂಡ ಇದ್ರ ಜೊತೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ನಿಮಗೆ ರೈಸ್ ಕಟ್ಲೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ರೆಡಿ ಮಾಡಿಟ್ಕೊಂಡಿರೋ ರೈಸ್ 1 ಕಪ್ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮ್ಯಾಶರ್ನ ತಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋಬೋದು. ಇನ್ನು ಪೂರ್ತಿ ಚೆನ್ನಾಗಿ ಮ್ಯಾಶ್ ಆಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಒಂದು ಅಕ್ಕಿ ಹಿಟ್ಟು ರೈಸ್ ಸ್ವಲ್ಪ ಮೆತ್ತಗಾದರೆ ಸಾಕು. ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಒಂದು 2 ರಿಂದ 3 ಟೇಬಲ್ ಸ್ಪೂನು. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು 1 ಟೀ ಸ್ಪೂನ್ ಹಾಕ್ತೀನಿ. 2 ಸಣ್ಣ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ತೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಹಾಕೋಣ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು, ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿದರೆ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ, ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ಗರಿಯಾಗಿ ಕೂಡ ಕಟ್ಲೆಟ್ಸ್ಗಳು ಬರುತ್ತೆ ನಿಮಗೆ. ಈಗ ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ನೋಡಿ, ಈ ಥರ ಆದರೆ ಸಾಕು. ಕರೆಕ್ಟಾಗಿದೆ ಇವಾಗಿದು. ನೋಡಿ, ಈ ಥರ ಮಾಡ್ಕೋಬೇಕು. ಇವಾಗ ನನ್ನ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಹಚ್ಕೊಂಡು ಈ ಥರ ನಿಮಗೆ ಕಟ್ಲೆಟ್ನ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಈಗ ನಾನು ಒಂದು ಪ್ಯಾನಲ್ಲಿ 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು, ಎಣ್ಣೆನ ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿದ ಮೇಲೆ ನಾವು ಈ ಥರ ಕಟ್ಲೆಟ್ಸ್ಗಳನ್ನ ಡ್ರಾಪ್ ಮಾಡಬೇಕು ನಿಧಾನವಾಗಿ. ಸದ್ಯಕ್ಕೆ 2 ರಿಂದ 3 ನಿಮಿಷ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ನೋಡಿ, ಒಂದು 2-3 ನಿಮಿಷ ಆದಮೇಲೆ ಈ ಥರ ಕೆಂಪಗಾಗಿರುತ್ತೆ ಚೆನ್ನಾಗಿ. ಮತ್ತು ಆಮೇಲೆ ತಿರುಗಿ ಹಾಕ್ಬಿಟ್ಟು ಇನ್ನೊಂದು ಕಡೆ ಬೇಯಿಸಬೇಕು. ನೋಡಿ, ಈ ಥರ ರೆಡಿಯಾಗಿದೆ ಕಟ್ಲೆಟ್ಟು. ಇದನ್ನು ಒಂದು ಪೇಪರ್ ಟವಲ್ ಮೇಲೆ ತಕ್ಕೊಳ್ಳೋಣಂತೆ. ನಾನು ಇದ್ರ ಜೊತೆಗೆ ಒಂದು ಡಿಪ್ ಅಥವಾ ಚಟ್ನಿನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಕೊತ್ತಂಬರಿಯಿಂದ ಮಾಡೋ ಚಟ್ನಿ ಇದು. ಒಂದು ಮಿಕ್ಸರ್ ಜಾರಲ್ಲಿ ನಾನು ಒಂದು ಅರ್ಧ ಕಪ್ ಕೊತ್ತಂಬರಿ ಉಪ್ಪು ಹಾಕ್ತೀನಿ, ಎಷ್ಟು ಬೇಕೋ ಅಷ್ಟು. 1 ಸ್ಪೂನ್ ಜೀರಿಗೆ, ಆಮೇಲೆ 2 ರಿಂದ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೊಸರನ್ನು ಹಾಕೋಣ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಮೊಸರು ಹಾಕಿದ್ದೀನಿ. ಅದನ್ನು ಮಿಕ್ಸರಲ್ಲಿ ಸಣ್ಣದಾಗಿ ರುಬ್ಕೋಬೇಕು ಈ ಥರ. ನೋಡಿ, ಇಮಿಡಿಯೇಟಾಗಿ ಒಂದು ಚಟ್ನಿ ರೆಡಿ ಆಯಿತು.
ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ತಿನ್ನೋಕ್ಕೆ. ನೋಡಿದ್ರಲ್ಲ, ಇದು ನಿಮ್ಮ ಉಳಿದೋಗಿರೋ ಅನ್ನದಿಂದ ಮಾಡುವಂಥ ಒಂದು ರುಚಿಯಾದ ಕಟ್ಲೆಟ್. ಇದನ್ನು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಿಮಗೆ ಓಟ್ಸ್ ಕಟ್ಲೆಟ್ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಈ ಥರ 1 ಕಪ್ ಓಟ್ಸ್ನ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ 3ರಿಂದ 5 ನಿಮಿಷ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣಂತೆ. ಹಾಕ್ಕೊಂಡು ಸಣ್ಣಗೆ ಪೌಡರ್ ಮಾಡ್ಕೋಬೇಕು. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು. ನೋಡಿ, ನಿಮಗೆ ಓಟ್ಸ್ ಕಟ್ಲೆಟ್ ಹೇಳ್ಕೊಡ್ತಾ ಇದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಓಟ್ಸ್ ಪೌಡರ್ ಇದು. ಇದ್ರ ಜೊತೆಗೆ 2 ಸ್ಪೂನ್ ಉಪ್ಮಾ ರವೆ ಹಾಕ್ಕೋತಾ ಇದ್ದೀನಿ, ಅಥವಾ ಬಾಂಬೆ ರವೆ ಅಂತ ಹೇಳ್ಬೋದು. ಅದಕ್ಕೆ ಮತ್ತೆ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಳ್ಳೋಣಂತೆ. ಸಣ್ಣದಾಗಿ ಇರೋಂಥ 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ಪು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಆಮೇಲೆ ಒಂದು 3-4 ಟೇಬಲ್ ಸ್ಪೂನ್ ಕ್ಯಾರೆಟನ್ನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಒಂದು 2-3 ಸ್ಪೂನು ಸಣ್ಣದಾಗಿ ಹೆಚ್ಕೊಂಡಿರೋಂಥದ್ದು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ನ ಅಥವಾ ಶುಂಠಿನ ಕ್ರಷ್ ಮಾಡಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 2-3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದು, ಕೊತ್ತಂಬರಿ ಒಂದು 2-3 ಟೇಬಲ್ ಸ್ಪೂನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಈ ಥರ ಇವಾಗ ಚೆನ್ನಾಗಿ ಆಲೂಗಡ್ಡೆನ ಮ್ಯಾಶ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದರೆ ಹಾಕ್ಕೊತಾ ಹೋಗಬೇಕು. 2-3 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ಮೂತಾಗಿರೋ ಒಂದು ಮಿಶ್ರಣ ತಯಾರು ಮಾಡ್ಕೋಬೇಕು. ಈಗ ನಾನು 1 ಸ್ಪೂನ್ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಗಟ್ಟಿಯಾಗಿರಬಾರ್ದು ಮಿಶ್ರಣ. ಇದರಲ್ಲಿ ರವೆ ಇರೋದ್ರಿಂದ ಅದು ನೀರನ್ನು ಹೀರ್ಕೊಳ್ಳುತ್ತೆ. ಸ್ವಲ್ಪ ಸ್ಮೂತಾಗಿಯೇ ಡೌನ ಮಾಡಿಟ್ಕೊಂಡಿರಬೇಕು. ಇವಾಗ ನೋಡಿ, ಈ ಥರ ಇದೆ, ಮೆತ್ತಗನೇ ಇದೆ ತುಂಬ. ಒಂದು 10-15 ನಿಮಿಷ ಅದನ್ನು ತೆಗೆದಿಡಬೇಕು ಸೈಡಿಗೆ, ಯಾಕಂದರೆ ರವೆ ಸ್ವಲ್ಪ ನೆನಿಬೇಕಾಗತ್ತೆ. ಇವಾಗ ನೋಡಿ, ಸ್ಮೂತಾಗಿದೆ, ಚೆನ್ನಾಗಿದೆ. ಅಕಸ್ಮಾತಾಗಿ ಇದು ಭಾಳ ಗಟ್ಟಿ ಇದೆ ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ, ಯಾಕಂದರೆ ರವೆ ನೀರನ್ನು ಹೀರ್ಕೊಂಡ್ಬಿಡುತ್ತೆ. ತುಂಬ ಗಟ್ಟಿಯಾದರೆ ಕಟ್ಲೆಟ್ಸ್ ರುಚಿಯಾಗಿ ಬರೋದಿಲ್ಲ. ಈಗ ನೋಡಿ, ನಿಮಗೆ ಕಟ್ಲೆಟ್ಸ್ ಯಾವ ಆಕಾರದಲ್ಲಿ ಆಗಬೇಕೋ ಆ ಆಕಾರದಲ್ಲಿ ಶೇಪ್ ಮಾಡ್ಕೋಬೇಕು. ಮೊದಲು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಶೇಪ್ ಮಾಡ್ಕೋಬೇಕು.
ಥರ ಒಂದು ಪ್ಯಾನಲ್ಲಿ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಈ ಥರ ನಿಮ್ಮ ಒಂದೊಂದೇ ಕಟ್ಲೆಟ್ಸ್ನ ನಿಧಾನವಾಗಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಒಂದು 2ರಿಂದ 3 ನಿಮಿಷ. ಅದಾದ ನಂತರ ನೀವು ತಿರುವಿ ಹಾಕ್ಬೋದು. ಈ ಥರ ನೋಡಿ, ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈ ಥರ ನೋಡಿ, ಈಗ ಎರಡೂ ಕಡೆಯಿಂದ ಚೆನ್ನಾಗಿ ಆಗಿದೆ. ನಿಮ್ಮ ಕಟ್ಲೆಟ್ಸ್ ರೆಡಿಯಾಗಿದೆ. ಇದನ್ನು ಒಂದು ಪೇಪರ್ ಟವಲ್ ಮೇಲೆ ತೆಗಿತಾ ಇದ್ದೀನಿ ನಾನು. ಇವಾಗ ನಾನು ಒಂದು ಸಿಂಪಲ್ ಆಗಿರೋಂಥ ಒಂದು ಚಟ್ನಿನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಮೊಸರು ತೊಗೋಬೇಕು ಒಂದು ಸಣ್ಣ ಬೌಲಲ್ಲಿ. ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಮಿಯೋನೀಸ್ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ. ಆಮೇಲೆ ಚಾಟ್ ಮಸಾಲ, ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕಬೇಕು. ಇದು ತುಂಬ ರುಚಿಯಾಗಿರುತ್ತೆ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪ್ರಯತ್ನ ಮಾಡಿ ನೋಡಿ. ನೋಡಿ, ಈ ಥರ ಚೆನ್ನಾಗಿ ಎಲ್ಲನೂ ಕಲಿಸ್ಬೇಕು. ಈ ಕಟ್ಲೆಟ್ ಜೊತೆಗೆ ತಿನ್ನೋಕ್ಕೆ ಇದು ತುಂಬ ರುಚಿಕರವಾಗಿರುತ್ತೆ. ನೋಡಿದ್ರಲ್ಲ, ರುಚಿಯಾದಂಥ ಹೆಲ್ದಿಯಾದಂಥ ಓಟ್ಸ್ ಕಟ್ಲೆಟ್ ರೆಡಿಯಾಗಿದೆ. ಥ್ಯಾಂಕ್ ಯು.